ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಗುಗೆ ಡೆಂಗ್ಯೂ ಬರಬಾರ್ದು ಅಂದರೆ ಯಾವೆಲ್ಲ ಸೇಫ್ಟಿ ಮೆಷರ್ಮೆಂಟ್ಸ್ ತಗೋಬೇಕು ಅನ್ನೋದಾಗಿದೆ. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಸೊಳ್ಳೆಗಳ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಹಾಗೆ ಸೊಳ್ಳೆಗಳಿಂದ ಹರಡೋ ಕಾಯಿಲೆಗಳು ಲೈಕ್ ಚಿಕನ್ ಗುನ್ಯಾ, ಮಲೇರಿಯಾ, ಡೆಂಗ್ಯೂ ಎಲ್ಲ ಜಾಸ್ತಿ ಆಗಿದೆ. ಅದು ನಮ್ಮ ಮನೆ ಗಂಟ ನಮ್ಮ ತನಕ ಎಸ್ಪೆಷಲಿ ನಮ್ಮ ಮಗು ತನಕ ಬರಬಾರ್ದು ಅಂತಂದರೆ ಯಾವೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಲ್ಲ ಸ್ಟೆಪ್ಸು ಇಂಪಾರ್ಟೆಂಟು. ನೋಡಿ ಡೆಂಗ್ಯೂ ಸೊಳ್ಳೆ ಹೇಗಿರುತ್ತೆ ನೋಡೋಕ್ಕೆ ಅಂತ. ಇದರ ಸೈಂಟಿಫಿಕ್ ನೇಮು ಏಡಿಸ್ ಈಜಿಪ್ಟಿ ಅಂತ. ಇದರ ಮೈ ಮೇಲೆ ವೈಟ್ ಬ್ಯಾಂಡ್ಸ್ ಇರುತ್ತೆ ಆ್ಯಂಡ್ ಇದು ನೋಡೋಕ್ಕೆ ಸಾಮಾನ್ಯವಾಗಿ ಸಣ್ಣದಾಗೇ ಇರುತ್ತೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ. ಆ್ಯಂಡ್ ಇದು ಸಾಮಾನ್ಯವಾಗಿ ಡೇ ಟೈಮ್ ಬೈಟರು. ಅದರಲ್ಲೂ ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ವಲ್ಪ ಆ್ಯಕ್ಟಿವ್ ಆಗೇ ಇರ್ತವೆ ಜಾಸ್ತಿ. ಮಧ್ಯಾಹ್ನ ಟೈಮು ಕಚ್ಚುತ್ತೆ ಗ್ರಾಚಾರ ಏನಾದ್ರು ಕೆಟ್ಟಿದ್ರೆ, ಆದರೆ ಜಾಸ್ತಿ ಆ್ಯಕ್ಟಿವು ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್. ನೋಡಿ ಯಾವ ರೀತಿ ಮೊಟ್ಟೆ ಇಡ್ತಿದೆ ಜೊಂಪೆ ಅಂತ. ಇದು ಮೊಟ್ಟೆ ಇಡಬೇಕಂತಂದರೆ ವಾಟರ್ ಸರ್ಫೇಸ್ ಬೇಕೇ ಬೇಕು ಕಂಪಲ್ಸರಿ. ಆಮೇಲೆ ನಿಮ್ಮ ಅಕ್ಕಪಕ್ಕ ಎಲ್ಲರೂ ಗುಂಡಿಲಿ ನೀರು ನಿಂತಿದ್ರೆ, ತೊಟ್ಟಿಯಲ್ಲಿ ನೀರಿದ್ದರೆ, ಡ್ರಮ್ಮಲ್ಲಿ ನೀರಿದ್ದರೆ, ಈ ಥರ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ಥರ ಜೀವಿಗಳು ಚಿಣಿಪಿಣಿ ಅಂತ ಓಡಾಡ್ತಿರ್ತಾವಲ್ಲ ಅವು ಸೊಳ್ಳೆ ಮರಿನೇ. ಅವನ್ನ ಬಿಡಬೇಡಿ. ಜಸ್ಟು ವಾಟರ್ನ ಡಿಸ್ಕಾರ್ಡ್ ಮಾಡಿ ಮೋರಿಗೋ ಅಥವಾ ಸಿಂಕ್ಗೋ ಸುರಿಬೇಡಿ. ನೀರು ಸಿಕ್ಕಿದ್ರೆ ಮತ್ತೆ ಸರ್ವೈವ್ ಆಗೋಗ್ತವೆ, ಅಂದರೆ ಮಣ್ಣು ಮೇಲೆ ಸುರಿರಿ ಸತ್ತೋಗ್ತವೆ. ಹಾಗೆ ಮಾಮೂಲಿ ಸೊಳ್ಳೆ ಕಚ್ಚೋದಕ್ಕೂ ಡೆಂಗ್ಯೂ ಸೊಳ್ಳೆ ಕಚ್ಚೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಒಂದೇ ಒಂದು ಡಿಫ್ರೆನ್ಸ್. ಅದೇನಪ್ಪ ಅಂತಂದರೆ ಕಚ್ಚಿದ್ರೆ ಕೂಡಲೇ ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತು ರೆಡ್ನೆಸ್ಸು ಜಾಸ್ತಿ ಇರುತ್ತೆ. ಹಾಗೆ ತುಂಬ ಕಡಿತಾ ಇರುತ್ತೆ, ಇರಿಟೇಷನ್ ಇರ್ತದೆ ಜಾಸ್ತಿ. ಹಾಗೆ ಮಗುಗೇನಾದ್ರು ಜ್ವರ ಬಂದಿದೆ ಅಂತ ನಿಮಗೆ ಅನಿಸಿದ್ರೆ ನನ್ನ ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಈ ಥರ ಡಿಜಿಟಲ್ ಥರ್ಮೋಮೀಟ್ರು ಇಟ್ಕೊಂಡಿರಬೇಕು. ಆವಾಗ ಅದನ್ನು ಚೆಕ್ ಮಾಡಿದಾಗ ನಿಮಗೇನಾದರೂ ಜಾಸ್ತಿ ಅನಿಸಿದ್ರೆ, ಅಂದರೆ 99 ಮೇಲಿದೆ, 100 ಮೇಲಿದೆ ಅಂತ ಅಂದರೆ ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಿ, ಡಿಲೇ ಮಾಡಬೇಡಿ. ಹಾಗೆ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂತಾರೆ. ಯಾವುದೇ ಅನಾಹುತ ಆದರೆ ಅದನ್ನು ಅನುಭವಿಸ್ಬೇಕು ಅಷ್ಟೇ. ಆದರೆ ಆಗೋಕ್ಕೂ ಮುಂಚೆ ತಡೆಯೋದಕ್ಕೆ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ಬೋದು. ಸೊಳ್ಳೆಗಳಿಂದ ಕಚ್ಚಿಸ್ಕೋಬಾರ್ದು ಅಂತ ಅಂದರೆ, ಕಾಯಿಲೆ ಬರಬಾರ್ದು ಅಂತ ಅಂದರೆ ನಾನು ವಿಡಿಯೋದಲ್ಲಿ ಏನು ಹೇಳ್ತೀನಿ ಅದನ್ನು ಕೇಳಿದ್ರೆ ಆಯಿತು, ಖಂಡಿತವಾಗ್ಲೂ ಕಾಯಿಲೆ ಬರಲ್ಲ. ಮೇಯ್ನಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ನಮ್ಮ ಸುತ್ತಮುತ್ತ ಎಲ್ಲರೂ ನಿಂತಿರೋ ನೀರಿದ್ದರೆ ಅದನ್ನು ಕ್ಲಿಯರ್ ಮಾಡಬೇಕು. ಹಾಗೆ ಮಸ್ಕಿಟೋ ರಿಪ್ಲೆಂಟ್ಸ್ನ ಯೂಸ್ ಮಾಡಬೇಕು. ಫುಲ್ ಆರ್ಮ್ ಬಟ್ಟೆಗಳನ್ನ ಹಾಕೋಬೇಕು. ಹಾಗೆ ಮಲಗುವಾಗ ನೆಟ್ ಯೂಸ್ ಮಾಡಬೇಕು ಬೆಡ್ಗೆ ಆ್ಯಂಡ್ ಕಿಟಕಿಗಳಿಗೆ ನೆಟ್ ಹಾಕಿಸ್ಕೋಬೇಕಾಗತ್ತೆ. ಮಳೆ ಬಂದು ನಿಂತಾದ್ಮೇಲೆ ನಿಮ್ಮ ಮನೆ ಸುತ್ತಮುತ್ತ ಡ್ರಮ್ಮಲ್ಲಿ, ಟೆರೆಸ್ ಮೇಲೆ, ಡ್ರೈನೇಜು, ಸ್ಮಾಲ್ ಪಾಟ್ಸಲ್ಲಿ, ಪಾಂಡ್ಸಲ್ಲಿ, ಟಯರಲ್ಲಿ ಈ ಥರ ಜಾಗಗಳಲ್ಲಿ ನೀರು ನಿಂತಿರುತ್ತೆ. ಅದನ್ನು ಫಸ್ಟು ಕ್ಲಿಯರ್ ಮಾಡಬೇಕು ನೀವು. ಹಾಗೆ ಮಗುನ ಯಾವಾಗಲೂ ನೆಟ್ ಒಳಗಡೆ ಮಲಗಿಸ್ಬೇಕು. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ಥರ ಅಂಬ್ರೆಲಾ ನೆಟ್ಟು, ಸ್ಕ್ವೇರ್ ನೆಟ್ಟು, ನೆಟ್ ಬೆಡ್ಡು ಈ ಥರ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಹಾಗೂ ಆಫ್ಲೈನಲ್ಲೂ ಸಿಗುತ್ತೆ. ಅದನ್ನು ಮೊದಲು ತಗೊಳ್ಳಿ. ಹಾಗೆ ಕಿಟಕಿಗಳಿಗೆ ಈ ಥರ ಮೆಶ್ ಅಥವಾ ನೆಟ್ನ ಹಾಕಿಸಿ, ಸೊಳ್ಳೆಗಳು ಒಳಗಡೆ ಬರಲ್ಲ. ಹಾಗೆ ಮುಖ್ಯವಾಗಿ ಮಗುಗೆ ಫುಲ್ ಆರ್ಮ್ ಬಟ್ಟೆನೇ ಹಾಕಬೇಕು ಇವಾಗ ಎಸ್ಪೆಷಲಿ. ಆ್ಯಂಡ್ ಬೇರೆ ಯಾವ ಥರನೂ ಬಟ್ಟೆ ಹಾಕೋ ಹಾಗಿಲ್ಲ, ಓನ್ಲಿ ಕಾಟನ್ ಬಟ್ಟೆ ಯೂಸ್ ಮಾಡಬೇಕು. ಆಮೇಲೆ ಖಂಡಿತವಾಗ್ಲೂ ಮಗುಗೆ ಈ ಥರ ಬಬಲ್ ಬಂದಿರೋ ಬಟ್ಟೆ ಅಥವಾ ರಫ್ ಆಗಿರೋ ಬಟ್ಟೆಗಳನ್ನ ಯೂಸ್ ಮಾಡಬೇಡಿ. ಮಗು ಬಾಡಿ ಮೇಲೆ ಸಣ್ಣ ಗುಳ್ಳೆ ಆಗುತ್ತೆ. ಹಾಗೆ ಮಾರ್ಕೆಟಲ್ಲಿ ತುಂಬ ರೀತಿಯ ಮಸ್ಕಿಟೋ ರಿಪೆಲೆಂಟ್ ಸಿಗುತ್ತೆ ಪಾಪುಗಳಿಗೆ ಅಂತ. ಅದರಲ್ಲಿ ರೋಲ್ ಆನ್ ಆಗಿರ್ಬೋದು, ಲೋಷನ್ಸು, ಸ್ಪ್ರೇಸು, ಪ್ಯಾಚಸ್ಸು ಅಂತ ಎಲ್ಲದರಲ್ಲೂ ಒಂದೇ ಕಂಟೆಂಟ್ ಇದೆ. ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ನಿಮ್ಮಿಷ್ಟ. ಇವುಗಳ ರೇಟು 100, 150 ಈ ರೇಂಜಲ್ಲೇ ಇದೆ. ಮಗುವಿನ ಎಕ್ಸ್ಪೋಸ್ಡ್ ಸ್ಕಿನ್ ಏನಿರುತ್ತೆ ಅಂತಂದರೆ ಕುತ್ತಿಗೆ ಹತ್ರ, ಕೈ ಹತ್ರ, ಕಾಲು ಹತ್ರ, ನೀವೇನಾದ್ರು ಸಾಕ್ಸ್ ಹಾಕಿಲ್ಲ ಅಂತ ಅಂದರೆ ಫೋಟೋದಲ್ಲಿ ಕಾಣಿಸೋ ಥರ ಅಲ್ಲಿಗೆ ರೋಲ್ ಆನ್ನ ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಪ್ರಮಾಣದಲ್ಲಿ ಹಚ್ಬೇಡಿ. ಯಾಕೆಂದರೆ ಮುಖಕ್ಕೆ ಹೊಡೆದಂಗೆ ಆಗ್ತಾ ಇರುತ್ತೆ ಆ ಸ್ಮೆಲ್ಲು. ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚಿದ್ರೆ ಸಾಕು. ಬಟ್ಟೆ ಮೇಲೆ ಹಚ್ಚಬೇಕು, ಅದಕ್ಕಿದ್ದು ಬೇರೆ ಸ್ಕಿನ್ಗೆ ಹಚ್ಬಿಟ್ಟಿರಾ. ಸ್ಪ್ರೇನೂ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಬಟ್ಟೆ ಮೇಲೆ ಸ್ಪ್ರೇ ಮಾಡಿದ್ರೆ ಆಯಿತು. ನೋಡಿ ಪ್ಯಾಚಸ್ ಈ ಥರ ಇರುತ್ತೆ. ಅರೌಂಡ್ 150ಗೆ ಬಾಕ್ಸಲ್ಲಿ 24 ಪೀಸಸ್ ಬರ್ಬೋದು.
ಬಟ್ಟೆ ಮೇಲೆ ಅಲ್ಲಲ್ಲಿ ಅಂದರೆ ಎಲ್ಲಿ ಓಪನ್ ಸ್ಕಿನ್ ಇರ್ತದೆ ಅದರಲ್ಲಿ ನಿಯರ್ ಬಟ್ಟೆ ಮೇಲೆ 1 ಅಥವಾ 2 ಅಥವಾ 3 ಹಾಕಿದ್ರೆ ಸಾಕಾಗುತ್ತೆ. ಇನ್ನು ನ್ಯಾಚುರಲ್ ಅಂತ ಅಂದರೆ ಆಯಿಲ್ಗಳು, ಇದರಲ್ಲಿ 3-4 ಥರ ಆಯಿಲ್ಗಳು ಮಸ್ಕಿಟೋ ರಿಪೆಲೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದರಲ್ಲಿ ನೀಲಗಿರಿ ಆಯಿಲು, ಕೊಕೊನಟ್ ಆಯಿಲು, ನೀಮ್ ಆಯಿಲು ಮತ್ತು ಸಿಟ್ರೋನೆಲ್ಲಾ ಆಯಿಲ್ ಅಂತ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೈಗೆ ರಬ್ ಮಾಡಿಕೊಂಡು ನೀವು ಮಗುವಿಗೆ ಬಟ್ಟೆ ಮೇಲೆ ಹಾಕಿದ್ರೆ ಆಗುತ್ತೆ. ನೀಲಗಿರಿ ಸ್ವಲ್ಪ ಉರಿಯುತ್ತೆ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸ್ಮೆಲ್ ಬರ್ತಾ ಇರಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದೆಲ್ಲ ನಿಮ್ಮ ಹತ್ರದ ಮೆಡಿಕಲಲ್ಲೇ ಸಿಗುತ್ತೆ, ಏನು ಸಮಸ್ಯೆ ಇಲ್ಲ. ಇದೊಂದು ಅಡಿಷನಲ್ಲು, ನಿಂಬೆಹಣ್ಣ ಅರ್ಧಕ್ಕೆ ಕಟ್ ಮಾಡಿ, ಲವಂಗನೂ ಕೆಳಗಡೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ, ಈ ಥರ ಸ್ಕ್ರೀನ್ ಮೇಲೆ ಕಾಣಿಸೋ ಥರ ಚುಚ್ಚಿ ಕಿಟಕಿ ಎಂಟ್ರೆನ್ಸ್ ಹತ್ರ ಇಟ್ಟರೆ ಆ ಸ್ಮೆಲ್ಗೆ ಒಂದಷ್ಟು ಸೊಳ್ಳೆಗಳು ಬರೋದು ಅವಾಯ್ಡ್ ಆಗುತ್ತೆ. ಇದು ಕೂಡ ಒಡೊಮೋಸು ಕ್ರೀಮು, ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಸೇಫ್ ಟು ಇನ್ಫ್ಯಾನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಅಂತ. ಪುಟ್ಟ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಆ್ಯಂಡ್ ವೇಪರ್ ರಬ್ನು ಕೂಡ ಯೂಸ್ ಮಾಡ್ಬೋದು ಬಟ್ಟೆ ಮೇಲೆ ಹಾಕಿ. ಹಾಗೆ ಸಿಟ್ರೋನೆಲ್ಲಾ ಕ್ಯಾಂಡಲ್ಸ್ ಕೂಡ ಬರುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ತೊಗೋತೀವಿ ಅಂದರೆ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇದರ ಓಡರ್, ಇದನ್ನು ಹಚ್ಚಿಟ್ಟಿದ ತಕ್ಷಣ ಇದರ ಪ್ಲೆಸೆಂಟ್ ಓಡರ್ ಇಡೀ ರೂಮ್ಗೆಲ್ಲ ಸ್ಪ್ರೆಡ್ ಆಗುತ್ತೆ, ಆವಾಗ ಸೊಳ್ಳೆಗಳು ಅವಾಯ್ಡ್ ಆಗ್ತವೆ. ಆ್ಯಂಡ್ ಎಲೆಕ್ಟ್ರಿಕ್ ಲ್ಯಾಂಪ್ ಕೂಡ ಬರುತ್ತೆ, ಇದನ್ನು ನಾನು ಯೂಸ್ ಮಾಡಿಲ್ಲ, ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಇದೇನು 100% ಸೊಳ್ಳೆಗಳನ್ನೆಲ್ಲ ಹೋಗಿಸುತ್ತೆ ಅನ್ನೋದು ನನಗೇನೋ ಡೌಟು. ಇನ್ನೊಂದು ನ್ಯಾಚುರಲ್ ರೆಮಿಡಿ ಏನಪ್ಪ ಅಂತಂದರೆ, ಒಂದಷ್ಟು ಕರ್ಪೂರನ ಹಚ್ಚಿ ರೂಮಲ್ಲಿ ಇಡಿ, ಎಲ್ಲ ಡೋರ್ಸು ಕಿಟಕಿ ವೆಂಟಿಲೇಟರ್ ಎಲ್ಲ ಕ್ಲೋಸ್ ಮಾಡಿ, ಹಾಫ್ ಆನ್ ಅವರ್ ಬಿಟ್ಟು ಹೋದಾಗ ಒಂದಷ್ಟು ಸೊಳ್ಳೆಗಳು ಫಿಲ್ಟರ್ ಔಟ್ ಆಗುತ್ತೆ. ನಾನು ಹೇಳಿದ್ದು ಯಾವುದು ಕೂಡ ಅನ್ಸೇಫ್ ಇಲ್ಲ, ಎಲ್ಲ ಸೇಫಾಗೇ ಇದೆ, ಎಲ್ಲ ನಾನ್ ಟಾಕ್ಸಿಕ್, ಡೀಟ್ ಫ್ರೀ ಆ್ಯಂಡ್ ಕೆಮಿಕಲ್ ಫ್ರೀ ಇದೆ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಮಕ್ಕಳಿಗೆ. ಹಾಗೆ ಮಕ್ಕಳುಗಳು ಅಮೂಲ್ಯವಾದ ಜೀವ, ಅದನ್ನು ನಾವು ಮುತ್ತು ಹೇಗೆ ಚಿಪ್ಪಲ್ಲಿ ಸೇಫ್ ಆಗಿರುತ್ತೋ ಆ ರೀತಿ ಸೇಫ್ ಮಾಡಬೇಕು, ಅದೆಲ್ಲ ತಾಯಂದ್ರಿಗೂ ಗೊತ್ತಿರುತ್ತೆ. ಅದ್ರ ಜೊತೆಗೆ ನಂದು ಒಂದು ಸ್ಮಾಲ್ ಸಜೆಷನ್ ಅಷ್ಟೇ, ನೀವು ಮತ್ತು ನಿಮ್ಮ ಮಗು ಯಾವಾಗಲೂ ಖುಷಿಯಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ, ಅಲ್ಲಿ ತನಕ ಬಾಯ್.